ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮನೆಯಲ್ಲಿ ನಟಿ ಶೋಭಾ ಸೇವ್ ಆಗಿದ್ರು ಕೂಡ ನಾನು ಮನೆಗೆ ಹೋಗ್ತೀನಿ ಅಂತ ನಟ ಕಿಚ್ಚ ಸುದೀಪ್ ಅವರ ಜೊತೆ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ನನ್ಗೆ ಬಿಗ್ ಬಾಸ್ ನಲ್ಲಿ ಆಟ ಆಡೋಕೆ ಇಷ್ಟ ಇಲ್ಲ, ಇಲ್ಲಿ ಯಾವ್ದು ಕೂಡ ಅಂದುಕೊಂಡ ರೀತಿಯಲ್ಲಿ ಇಲ್ಲ ಅಂತ ನಟಿ ಶೋಭಾ ಕಿಚ್ಚ ಸುದೀಪ್ ಮುಂದೆನೆ ಅಳೋದಕ್ಕೆ ಶುರು ಮಾಡಿದ್ದಾರೆ. ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಗೆ ನಾಮಿನೇಟ್ ಆಗಿದ್ದ 7 ಮಂದಿಯಲ್ಲಿ ನಟಿ ಶೋಭಾ ಕೂಡ ಒಬ್ಬರಾಗಿದ್ದು, ಕಿಚ್ಚ ಸುದೀಪ್ ಅವರು ನಟಿ ಶೋಭಾ ಅವರನ್ನ ಸೇವ್ ಮಾಡಿದ ತಕ್ಷಣವೇ ನಾನು ಮನೆಗೆ ಹೋಗ್ತೀನಿ ಅಂತ ಹಠ ಹಿಡಿಯೋದಕ್ಕೆ ಶುರು ಮಾಡಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್, ನಟಿ ಶೋಭಾ, ಐಶ್ವರ್ಯ ಸಿಂದಗಿ, ತ್ರಿವಿಕ್ರಮ್, ಶಿಶಿರ್, ಚೈತ್ರ ಕುಂದಾಪುರ ಹಾಗೇನೆ ಭವ್ಯ ಗೌಡ ನಾಮಿನೇಟ್ ಆಗಿದ್ದು, ಈ ಒಂದು 7 ಮಂದಿಯಲ್ಲಿ ನಟಿ ಐಶ್ವರ್ಯ ಸಿಂದಗಿ ಅವರು ಅತಿ ಕಡಿಮೆ ಓಟನ್ನ ಪಡೆದುಕೊಂಡು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಾಗಿತ್ತು. ಆದ್ರೆ ನಟಿ ಶೋಭಾ ನಾನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀನಿ ಅಂತ ಹಠ ಹಿಡಿದ ಕಾರಣ ಕಿಚ್ಚ ಸುದೀಪ್ ಅವರು ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಸುಮಾರು 2 ಗಂಟೆಗಳ ಕಾಲ ತಡ ಮಾಡಬೇಕಾಗಿ ಬಂದಿತ್ತು. ಆದ್ರೆ ಕೊನೆಗೆ ಶೋಭಾ ಶೆಟ್ಟಿ ಅವರ ಮನವೊಲಿಸಿದ ಬಿಗ್ ಬಾಸ್ ಮತ್ತು ನಟ ಕಿಚ್ಚ ಸುದೀಪ್ ಐಶ್ವರ್ಯ ಸಿಂದಗಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿ ಮನೆಯಿಂದ ಹೊರ ಕಳಿಸಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಯಾರಿಗೆಲ್ಲ ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಇಷ್ಟ, ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಡೋದನ್ನ ಮರಿಬೇಡಿ.